ಯಾದಗಿರಿ ತಾಲೂಕಿನ ಕುಯ್ಲೂರು ಗ್ರಾಮದಲ್ಲಿ ಈ ಸಣ್ಣ ಕೆರೆ ಅನ್ನೋದು ಸಾಕಷ್ಟು ದಿವಸ ತುಂಬು ಮತ್ತು ಕೋಡಿ ಅನ್ನೋದು ಶಿಥಿಲಗೊಂಡು ಕೇಸಿ ರಿಪೇರಿ ಮಾಡದೆ ಸಾಕಷ್ಟು ನೀರು ಮಳೆ ಬಂದರೆ ಸಾಕು ಹರಿದು ಹೋಗ್ತಕ್ಕಂಥದ್ದು ವ್ಯವಸ್ಥೆ ಆಗಲಾಗಿತ್ತು. ಸಾರ್ವಜನಿಕರು ಕವಳಿ ಬೆಳೆಯೋಕ್ಕಾಗ್ತಿಲ್ಲ, ಭತ್ತ ಬೆಳೆಯೋಕ್ಕಾಗ್ತಿಲ್ಲ ಮತ್ತು ಇನ್ನಿಷ್ಟರ ಬೆಳೆಗಳು ಬೆಳೆಯೋಕೆ ರೈತರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಯಿತು. ಗ್ರಾಮಸ್ಥರು ಎಲ್ಲರೂ ಸೇರಿ ಕೇಸಿ ನನ್ನ ಹತ್ರ ಬಂದು ಭೇಟಿ ನೀಡಿದಾಗ ನೀವೆಲ್ಲರೂ ಈ ಟೈಪ್ ತಿರುಗಾಡಿದ್ರೆ ಆಗಲ್ಲ, ಎಲ್ಲರೂ ಜೊತೆಯಾಗ್ರಿ ಕೆರೆಗೆ ಹೋಗಂತ ಹೇಳಿದ್ರೆ ಕೆರೆಗೆ ಬಂದು ಕೇಸಿ ಈ ಕೆರೆಯಲ್ಲಿ ಸಲಿಕಿ ಮತ್ತು ಪುಟ್ಟಿ ಹಿಡಿದು ಕೇಸಿ ವಿನೂತನ ಪ್ರತಿಭಟನೆ ಮಾಡಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಗಮನ ಸೆಳೆದದಕ್ಕೆ ಇವತ್ತು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ 8,40,000 ಮಂಜೂರಾಗಿರ್ತಕ್ಕಂಥದ್ದು ಕೋಡಿ ಮತ್ತು ತುಂಬು ದುರಸ್ತಿಗೆ ಮಂಜೂರಾಗಿರ್ತಕ್ಕಂಥ ಹಣ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಇವತ್ತಿನ ದಿವಸ ಇದೆಲ್ಲ ಕೆರೆ ರಿಪೇರಿ ಆಯಿತು, ತುಂಬು ಕೋಡಿ ರಿಪೇರಿ ಆಯಿತು ಅಂದರೆ ಇಲ್ಲಿ 2 ಫಸಲು ಭತ್ತ ಬೆಳೀತಕ್ಕಂಥ ವ್ಯವಸ್ಥೆ ಆಗ್ತದೆ. ರೈತರಿಗೆ ಭಾಳ ಅನುಕೂಲ ಆಯಿತು. ನನಗೆ ಕೂಡ ಈ ಹೋರಾಟ ಇವ್ರ ಜೊತೆಗೆ ಸೇರಿ ನನಗೆ ಆರಾಮಿಲ್ಲ ಅಂದರೂ ಕೂಡ ಅವತ್ತಿನ ದಿವಸ ಹೋರಾಟ ಮಾಡಿದಕ್ಕೆ ಇಷ್ಟು ಹಣ ಮಂಜೂರು ಮಾಡಿಸೋದಕ್ಕೆ ನನಗೆ ಕೂಡ ಖುಷಿ ಅನಿಸ್ತದೆ. ಇದೆಲ್ಲಟ್ಟು ಏನದ ಕುಯ್ಲೂರು ಗ್ರಾಮದ ರೈತರಿಗೆ ಈ ಯಾವುದು ಮಂಜೂರಾಗಿದ್ದ ಹಣವನ್ನು ಇವರ ಹೋರಾಟಕ್ಕೆ ಸಿಕ್ಕಂಥ ಜಯ ಇದೆಲ್ಲನೂ ಇವರಿಗೆ ಇವರ ಹೋರಾಟಕ್ಕೆ ಸಿಕ್ಕಂಥ ಜಯ ಇವರ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಇದು ಫಲ ಮುಟ್ಟಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಹಿಂದೆ ಏನದಂದ್ರೆ ಕೆರೆ ತುಂಬು ಹೊಡೆದು ಮತ್ತು ಕೋಡಿ ಕೂಡ ಏನದ ಪೋಲಾಗಿ ನೀರು ಹೋಗ್ತಾವಂತಕ್ಕಂಥದ್ದು ದೇವಪ್ಪ ಸುಮಾರು 8 ದಿವಸ ನಮ್ಗೆ ಬಂದು ಭೇಟಿ ನೀಡಿದಾಗ ಅವತ್ತು ಮಳೆ ಬರ್ಲಿಕ್ಕೈತಿ ಏನು ದೇವಪ್ಪ ಮಳೆ ಬಂದು ನಿಂತಿತ್ತು. ಹಂಗಾಗಿ ಕಡೆಯಲ್ಲೇ ಹೋಗೋಣ ಅಂತಂದಾಗ ಆಕಸ್ಮಿಕವಾಗಿ ಸಲಿಕಿ ಮತ್ತು ಪುಟ್ಟಿ ತೊಗೊಂಡು ಕೇಸಿ ವಿನೂತನ ಪ್ರತಿಭಟನೆ ಮಾಡಿದಕ್ಕೆ ಇವತ್ತು ನೀವೆಲ್ಲರೂ ಕಲಿತು ನನಗೆ ಸಹಕಾರ ಮಾಡಿ ಪ್ರತಿಭಟನೆ ಮಾಡಿದಕ್ಕೆ 8,40,000 ಮಂಜೂರಾಗಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಇನ್ನು ಮ್ಯಾಗ ಏನಂತಂದ್ರೆ ಟೆಂಡರ್ ಆಗ್ತದೆ 5 ಲಕ್ಷಕ್ಕದ ಮೇಲೆ ಇದು ಟೆಂಡರ್ ಆಗೋಣ ತುಂಬು ಅದೆಲ್ಲ ದುರಸ್ತಿಗೆ ಏನದಂದ್ರೆ ಸುಮಾರು 8,40,000 ಮಂಜೂರಾಗಿರ್ತಕ್ಕಂಥದ್ದು ಇಡೀ ಜಿಲ್ಲೆದಾಗ ಎಲ್ಲ ಕೆರೆಗಿಂತ ಹೆಚ್ಚಿಗೆ ಆಗಿದ್ದೆ ನಿಮ್ಮ ಕೆರೆ. ಇದೆಲ್ಲ ಸುಧಾರಿಸಲಿ. ಇದು ಮಾಡೋ ಟೈಮ್ನಾಗ ನೀವು ಮುಂದೆ ನಿಂತ್ಕೇಸಿ ಹಂಗೆ ಮಾಡ್ಬೇಕು, ನಾವು ನೋಡ್ಕೊಂತಿದ್ದು ಮಾಡಿ ಕೆರೆ ಅಗಪ್ರ ತುಪ್ರಿ ಮಾಡಿ ವೆಂಕಟೇಶನೇ ಓದಲೆಪ್ಪ ಚಲೋ ಓದಿಕೇಶ್ ಮುಂದೆ ಬರಲಿ, ನಂದೇನಿಲ್ಲ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಆಯ್ತಾ. ಚಲೋ ಓದಬೇಕು. ಈ ಟೂಮ್ ಕೆಟ್ಟದ್ರದಿಂದ ನಮಗೆ ಭಾಳ ತೊಂದರೆ ಆಗಿತ್ತು ರೀ. ಇದು ಯಾರು ಉಮೇಶ್ ರೆಡ್ಡಿ ಅವ್ರನ್ನ ಕರೆದು ದೇವಪ್ಪ ಅವ್ರು ಬಂದು ಹೇಳಿದದಕ್ಕೆ ಇದು ನಮಗೆ ಇದು ತಡೆಗಟ್ಟಬೇಕು, ನೀರು ಹೋಗ್ಲಾರ್ದಂಗೆ ಮಾಡಿಕೊಡ್ಬೇಕಂತ ಹೇಳಿ ಕೇಸಿ ನಾವು ಹೇಳಿದದಕ್ಕೆ ಉಮೇಶ್ ರೆಡ್ಡಿ ಅವ್ರು ಬಂದು ಮಾಡಿಕೊಟ್ಟದಕ್ಕೆ ನಮಗೆ ಭಾಳ ಅನುಕೂಲ ಆಗ್ಯದ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ರೀ. ಕುಯ್ಲೂರು ಗ್ರಾಮದ ಕ್ಯಾಜನಕೆರೆ ಇದು ಟೂಮು ವಿತ್ತು ಕೋಡಿ 2 ಪೋಲ್ ಆಗಿದ್ದು ಇದರಲ್ಲಿ ನಮಗೆ ದೇವಪ್ಪ ಅಣ್ಣವರು ಮುದ್ನಾಳ್ ಸರ್ ಅವರ ಜೊತೆಗೂಡಿ ಇದಕ್ಕೆ ಕೆಲಸ ಆಗುವುದಕ್ಕೆ ಹಣ ಮಂಜೂರು ಮಾಡಿದ್ದಕ್ಕಾಗಿ ಬಿಡುಗಡೆ ಮಾಡಿದ್ದಕ್ಕಾಗಿ ನಮಗೊಂದು ತುಂಬ ಖುಷಿಯಾಗಿದೆ. ಈ ಹೋದ ವರ್ಷ ನಾವು ಗದ್ದೆ ಬೆಳೆದಿದ್ದಲ್ಲ ಬೇಸಿಗೆ ಕಾಲದಲ್ಲಿ, ಈ ವರ್ಷ ಚೆನ್ನಾಗಿ ಆದದಕ್ಕೆ ನಾವು ಗದ್ದೆ ಹೊಡೆದಿದ್ವಿ. ನಮ್ಗೆ ತುಂಬ ಖುಷಿಯಾಗಿದೆ ಸರ್. ನಿಮಗೆ ಅನಂತ ಧನ್ಯವಾದಗಳು ತಿಳಿಸುತ್ತೇವೆ. ನನ್ನ ಹೆಸರು ಬಸವರಾಜ್ ಸರ್.